ಸಾಧನೆಯ ಹೊರತು ಸಾಧ್ಯ ಸಿಗುವುದಿಲ್ಲ ಅಂತ ತಮಗೆ ಪರಿಚಯ. ಸಮಸ್ತ ಪ್ರಾಪಂಚಿಕ ಸುಖದ ಪ್ರಾಪ್ತಿಗೆ ಯಾವ ರೀತಿಯಾಗಿ ಧನವು ದುಡ್ಡು ಅವಶ್ಯಕವಾಗಿರುವುದೋ ಅದರಂತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು ಅಂದರೆ ಒಂದೇ ಒಂದು ವಸ್ತು ಅದ, ಅದು ಮನಸ್ಸು. ಅದಕ್ಕೆ ಮನ ಏವ ಕಾರಣ ಬಂದ ಕ್ಷೇಮ. ಸುಖಕ್ಕೂ ದುಃಖಕ್ಕೂ ನರಕಕ್ಕೂ ಸ್ವರ್ಗಕ್ಕೂ ಬಂಧಕ್ಕೂ ಮುಕ್ತಿಗೂ ಒಂದೇ ಒಂದು ಕಾರಣ ಅದ. ಅದು ಯಾವುದು ಅಂತ ಕೇಳಿದರೆ ಜಗತ್ತಿನೊಳಗೆ ಹಲವು ಪ್ರಯತ್ನ ಮಾಡ್ತಾರೆ. ದೇಹವನ್ನು ನಿಗ್ರಹ ಮಾಡ್ತಾರೆ, ಮೌನವಾಗಿ ಇರ್ತಾರೆ, ಪೂಜಾ ಪಾಠ ಮಾಡ್ತಾರೆ, ದಾನ ಧರ್ಮ ಮಾಡ್ತಾರೆ. ಪರಂತು ಅವೆಲ್ಲವೂ ಹೇಗೆ ಅಂತ ಕೇಳಿದರೆ ಸುಟ್ಟು ಬರುವ ಅದಕ್ಕೆ ಎಷ್ಟು ಕರೆಂಟ್ ಕೊಟ್ಟರು ಹೇಗಾದ್ರೂ ಬೆಳಕು ಮೂಡುವುದಿಲ್ಲವೋ ಬರುವುದಿಲ್ಲವೋ ಅದರಂತೆ ಆ ಮನಸ್ಸು ಯಾವ ಪ್ರಕಾಶವನ್ನು ಕೂಡ ಕೊಡುವುದಿಲ್ಲ. ಅದಕ್ಕೇ ಮಹಾನುಭಾವರು ಗಂತವ್ಯ ಸ್ಥಾನವನ್ನು ಮುಟ್ಟಬೇಕಾದರೆ ನಮ್ಮ ಈ ದೇಹವೆಂಬ ರಥ ಪರಮಾತ್ಮನಿಗೆ ಮುಟ್ಟಬೇಕಾದರೆ ಮನಸ್ಸು ಬಹಳ ಅತ್ಯಂತ ಅವಶ್ಯಕ ಅಂತ ಕಠೋಪನಿಷತ್ತಿನಲ್ಲಿ ಮನಃಪ್ರಗ್ರಹ ಇಂದ್ರಿಯಾಣಿ ಹಯನ್ನಾಹು ಶರೀರಂ ರಥಮೇವತು. ಊರಿಗೆ ಹೋಗೋದಕ್ಕೆ ಹೆಂಗೆ ನಮಗೊಂದು ವಾಹನ ಬೇಕು, ವಾಹನಕ್ಕೆ ಡಿಸೈರ್ ಬೇಕು, ಡ್ರೈವರ್ ಬೇಕು, ಅದರಂತೆ ಪರಮಾತ್ಮನನ್ನು ಮುಟ್ಟಲಿಕ್ಕೆ ಇದು ಶರೀರ ಒಂದು ಏನಪ್ಪ, ಇದೊಂದು ವಾಹನ ಅದ, ಇದೊಂದು ರಥ. ಶರೀರವೇ ರಥ, ಇಂದ್ರಿಯಗಳೇ ಕುದುರೆಗಳು, ಜೀವನೇ ನಡೆಸವ. ಲಗಾಮ್ ಎಂದಿದ್ರೆ ಬ್ರೇಕಿಂದ ಗಾಡಿ ಹೆಂಗೆ ಆಕ್ಸಿಡೆಂಟ್ ಆಗ್ತದೆ, ಲಗಾಮ್ ಇದ್ದು ಕುದುರೆ ಓಡಾಕತ್ತವ ಅಂದ್ರೆ ಹೆಂಗೆ ಜನರಿಗೆ ತೆಗನ ಹಾಕ್ತವೆ. ಅದರಂತೆ ಬ್ರಕ್ಕ ಅನ್ನೋದು ಒಂದು ಮನಸ್ಸು ಅದ. ಆಮೇಲೆ ಪಾಲದ ರಚಿಕ ಅಂತಕ್ಕಂಥ ಕುದುರೆ ಅಂತಕ್ಕಂಥ ಇದು ಮನಸ್ಸು ಅದ. ಇದನ್ನ ಎಲ್ಲಿವರೆಗೆ ನಿಮ್ಮ ನಿಯಂತ್ರಣದಾಗ ಇರುವುದಿಲ್ಲ, ಕುದುರೆ ಎಲ್ಲಿವರೆಗೆ ಅವನ ಕೈಯಾಗಿ ಇರುವುದಿಲ್ಲ, ಅವನ ಊರನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹ್ಯಾಂಡಲ್ ಯಾವ ಕೈಯಾಗಿ ಸರಿ ಇಲ್ಲ, ಅವನ ಊರಾಗ ಮುಟ್ಟಂಗೆ ಇಲ್ಲ. ಹಾಗೆ ಪರಮಾತ್ಮನನ್ನು ಕಾಣಲಿಕ್ಕೆ, ಶಾಂತಿ ಹೊಂದಲಿಕ್ಕೆ, ಮೋಕ್ಷ ಪಡೆಯಲಿಕ್ಕೆ ಒಂದೇ ಒಂದು ಮನಸ್ಸು ಕಾರಣ. ಉಳ್ಳದೊಂದು ಮನ, ಅಕ್ಕಮಾದೇವಿ ಹೇಳಿದ್ರು, ಒಂದೇ ಮನ. ನೀವು ಎಲ್ಲಿ ಇಡ್ತೀರಿ ಇಡ್ರಿ, ಅದು ಸಂಸಾರದಾಗ ಇಡ್ರಿ, ಶಿವನ ಕಡೆಯಲ್ಲಿ, ಪ್ರಪಂಚದಾಗ ಇಡ್ರಿ, ಪರಮಾತ್ಮನ ಕಡೆಯಲ್ಲಿ ಇರ್ರಿ. ಅದು ಒಂದೇ ಮನ ಅದ. ಆ ಮನಸ್ಸನ್ನ ನೀವು ಎಲ್ಲಿ ಇಡ್ತೀರಿ ಅದು ಏನಪ್ಪಾ ಅಂದ್ರೆ ಅದರ ತಕ್ಕ ವ್ಯವಹಾರ ಮಾಡ್ತದ ಅಂತ ತಿಳ್ಕೊಂಡು ಮಹಾನುಭಾವರು ಮೊಟ್ಟ ಮೊದಲ ಏನಪ್ಪಾ ಅಂತ ಕೇಳಿದ್ರೆ ಮನಸ್ಸ ನಿಮ್ಮ ಕೈಯಾಗಿ ಇಟ್ಟುಕೊಳ್ಳಿ. ಮನಸ್ಸು ನಿಮ್ಮ ಕೈಯಾಗಿ ಇತ್ತು, ರೊಕ್ಕ ಉಳ್ಳಾರದೆ ಬಸ್ ಒಯ್ಯಂಗಿಲ್ಲ, ರೊಕ್ಕ ಉಳ್ಳಾರದೆ ನೀವು ಹಳಿ ದಾಡ್ಸಂಗಿಲ್ಲ, ರೊಕ್ಕ ಟಿಕೆಟ್ ಇದೆ ನಿಮಗೆ ಒಯ್ಯಂಗಿಲ್ಲ, ಗಾಡಿಗೆ ಒಯ್ಯಂಗಿಲ್ಲ. ಆಗ ನಿಮಗೆ ಸಂಸಾರ ಸಮುದ್ರವನ್ನು ದಾಟಬೇಕು ಅಂದರೆ ಗುರುವಿಗೆ ಏನು ಕೊಡಬೇಕು ಅಂದ್ರೆ ಒಂದು ಮನಸ್ಸು ಕೊಡಬೇಕು. ಅದೇ ಕಿಮ್ಮತ್ತು ಅದು. ಅದಕ್ಕೆ ಅಂಬಿಗರ ಚೌಡೆ ಹೇಳ್ತಾನೆ, ತಡೆ ನಡೆಗಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗರು ಬಂದಿದ್ದೇನೆ. ಸಂಸಾರ ಸಾಗರಾದ ಜನ್ಮ ಮರಣ ಇದು ಒಂದು ದೊಡ್ಡ ನದಿಯದ, ದಾಟಬೇಕು ಅಂದ್ರೆ ನಾ ಬಂದೀನಿ ಅಂತಾರ.
ಟಿಕೆಟ್ ತೆಗೀರಿ, ರೊಕ್ಕ ಕೊಡ್ರಿ, ನಿಮಗೆ ಕೊಂಡಿಸ್ಕೊಂಡು ಒಯ್ತೇವೆ ನಾವೇ ನೀವೇ ಅಂತಾರ. ಇದು ಹೆಂಗ ತಡೆನಡೆ ಇಲ್ಲದ ಮಹಾ ನದಿಯಲ್ಲಿ ನಾನೊಬ್ಬ ಅಂಬಿಗನು ಬಂದಿದ್ದೇನೆ. ಇದು ಎಂದು ಶುರುವಾಗ್ಯದ ಎಂದು ಮುಗ್ತದ ಅನ್ನೋದು ಗೊತ್ತಿಲ್ಲ. ಇದು ಎಂತ ದೊಡ್ಡ ನದಿ ಅದು. ಗಂಗಾಸಾಗರ ಗಂಗಾದಾಗ ಹುಟ್ಟ್ಯದ, ಹಿಮಾಲಯದಾಗ ಗಂಗಾಸಾಗರದಾಗ ಕೂಡ್ತದ, ಹುಟ್ಟ್ಯಾದ ಕೂಡುದು ಗೊತ್ತದ. ಪರಸ್ತು ಈ ಸಂಸಾರ ಜನ್ಮ ಮರಣವೆಂಬ ನದಿ ಎಂದಿನಿಂದ ಚಾಲು ಆಗ್ಯದ, ಇದು ಎಂದು ಮುಗಿತದಂತ ಯಾರಿಗೂ ಗೊತ್ತಿಲ್ಲ. ಹುಟ್ಟಾಕಿ ಎಂದಿನಿಂದ ಚಾಲು ಮಾಡಿದಿ, ಎಂದು ಹುಟ್ಟಿದೆಯಲ್ಲ, ಹುಟ್ಟಾಕಿ ಎಂದಿನಿಂದ ಚಾಲು ಮಾಡಿದಿ ಅಂತ ಕೇಳಿದ್ರೆ ಹುಚ್ಚಾಕೊಂಡಿರ್ತೇವೆ. ನಾ 1947 ನಿಮಿಷ ಹುಟ್ಟೀನಿ. ಇಲ್ಲ, ಹುಟ್ಟಾಕಿ ಈ ದಂಧ ಎಂದಿನಿಂದ ಚಾಲು ಮಾಡಿದಿ ಅಂತ ಕೇಳಿದ್ರೆ ಎಂದಿನಿಂದ ಬಹಳ 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 ಬಹಳ. ಇದು ಒಂದಲ್ಲ ಎರಡಲ್ಲ, ಅನೇಕ ಯೋನಿಗಳಲ್ಲಿ ಬಂದೆ ಉಣಬಾರದ ದುಃಖಗಳನ್ನು ಉಂಡೆ. ಅಕ್ಕ ಮಾದೇವಿ ಹೇಳ್ತಾಳ, ಒಂದು ಜನ್ಮ ಅಲ್ಲ, ಅನಂತ ಜನ್ಮದಲ್ಲಿ ಬಂದೇವಿ, ಅನಂತ ಜನ್ಮದಲ್ಲಿ ಬಂದೇವಿ. ಎಣಸಕ್ಕೆ ಬರಂಗಿಲ್ಲ. ಅದಕ್ಕೆ ಸಾಗರ ಅಂದಾರ. ಸಾಗರದಾಗ ನೀರು ಹೆಂಗೆ ಎಣಸಕ್ಕೆ ಬರಂಗಿಲ್ಲ, ಹಾಗೇನಪ್ಪ ಅಂತ ಕೇಳಿದ್ರೆ ಜನ್ಮ ಮರಣ ಇದು ಸಾಗರ, ಇದು ಆಗುವುದಿಲ್ಲ. ಇದನ್ನು ದಾಟುವುದು ಹೆಂಗ? ತಡೆನಡೆ ಇಲ್ಲದ ಒಡಲಿಲ್ಲದ ಅಂಬಿಗನು ನಾನು ಬಂದಿದ್ದೇನೆ. ಹಿಡಿಯುವ ಬಿಡುವ ಎಂಬ ನೀವು ಹೊರಗೆ ದಾಟಿಸ್ತೀನಿ. ಈ ಸಂಸಾರ ಸಾಗರದಿಂದ ನಿಮ್ಗೆ ದಾಟಿಸ್ತೀನಿ, ಕಡಿಗೆ ಹೋಯ್ತೀನಿ. ಟಿಕೆಟ್ ಇಲ್ಲದ ಗಾಡಿಯಾಗ ಹೋಗಿ ಬರಂಗಿಲ್ಲ, ರೊಕ್ಕದ ಅಂಬಿಗೆ ದಾಡ್ಸಂಗಿಲ್ಲ. ಹೌದ್ರಿ, ಈ ಹೊಳಿ ಈ ದಾಡ್ಸಕ್ಕೆ ರೊಕ್ಕ ಕೊಟ್ಟರೆ ಬರ್ತದ. ಇದು ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಂವೇದ್ಯ ತೋಮೆ ಶರಣಂ ಕಿಮಸ್ತಿ. ಒಂದು ಜನ್ಮ ಅಲ್ಲ, ಎರಡು ಅನಂತ ಜನ್ಮದಿಂದ ಎಂದೆಂದು ಹುಟ್ಟಕ್ಕೆ ಚಾಲು ಮಾಡಿದೀವಿ, ಎಂದಿನಿಂದ ಸಾಯಕ್ಕೆ ಚಾಲು ಮಾಡಿದೀವಿ ನಮ್ಗೆ ಗೊತ್ತಿಲ್ಲ. ಇಂಥದ್ರೊಳಗೆ ದಾಟ್ಸಬೇಕನ್ನೋರು ಯಾರು? ಒಡಲಿಲ್ಲದ ಅಂಬಿಗನು ಬಂದಿದ್ದೇನೆ. ಪರಮಾತ್ಮ ಒಡಲಿಲ್ಲದ ಅಂಬಿಗೆ ಪರಮಾತ್ಮ ಸದ್ಗುರು. ಅವರಿಗೆ ದೇಹ ಇಲ್ಲ, ದೇಹದಂತೆ ಕಾಣ್ತಾರೆ. ಹೆಂಗ ಅರ್ಬಿ ಅಂಗಡಿ ಮುಂದೆ ಹೆಣ್ಮಗಳು ನಿಂತಿರ್ತಾರೆ, ಹೆಣ್ಮಗಳಂತ ಕಾಣ್ತಾರ. ಯಾರು ಕೇಳಿಲ್ಲ ಈ ಪೋರಿ ಯಾವ್ದಕ್ಕೆ ಅಂತ ಕೇಳಿದ್ರೆ ಯಾರು ಕೇಳಿಲ್ಲ. ಪೋರಿ ಅಂತ ಕಾಣ್ತದೆ, ಪೋರಿ ಎಲ್ಲ ಪಾರವಾದ. ಒಡಲಿಲ್ಲದ ಅಂಬಿಗನು ಬಂದಿದ್ದೇನೆ, ಈ ಜನ್ಮ ಮರಣ ಸಂಸಾರ ದಾಟಿಸುತ್ತೇನೆ. ಎಷ್ಟು ಧೈರ್ಯ ಇದೆ ಅವರಿಗೆ, ಎಷ್ಟು ಧೈರ್ಯ. ನಿಮಗೇನು ಹುಟ್ಟಂಗಿಲ್ಲ, ಸಾಯಿಲ್ ಹ್ಯಾಂಗ್ ಮಾಡ್ತೀನಿ ಮಾಡಿ ರೊಕ್ಕ ಕೊಡ ದಾಡಿಸ್ತಾರೆ. ರೊಕ್ಕ ಏನು ಕೊಡಬೇಕ್ರಿ? 10,000 ರೂಪಾಯಿ ಕೊಟ್ಟು ಇಲ್ಲ, ಹಿಡಿಯುವ ಬಿಡುವ ಮನವೂ ಕೊಡು. ಏನು ಕೊಡು? ಯಾವಾಗ ಏನ್ ಮಾಡ್ತದೆ ಗೊತ್ತಿಲ್ಲ. ಮನವೆಂಬ ಮರ್ಕಟವ ತಡೆಯಲಾದ ದೇವ ಎನಿಸಿದ್ರ ಚಪಟ ಚೇಷ್ಟೆಗಳು. ಎಷ್ಟೋ ಮಂದಿ ಆಯ್ತಾರದಾಗ ಕೇಳಕ್ ಹೋಗೋದ ದೊಡ್ಡ ದಾರೇಶಿಕೊಂಡು ಕುಂತಿರ್ತಾರೆ. ಯಾರು ಗಂಟೆ ಬೀಳ್ತಾನ ಬಾಕ ಕಚ್ಚಾ ಕುಡಿನ ಯಾರೇ ನೀವು ಕೀಲಿ ಹಾಕಿರ್ತೀರಿ, ಬೀಗರು ಬರ್ತಾವ. ತೋಜಿ ಕೇಳ್ಕೊಂತ ಬರ್ತೀರಿ, ಕೀಲಿ ಹಾಕಾರ ಬಂದರೆ ಕರ್ಕೊಂಡು ಹೋಗ್ತಾರೆ. ಇದೇ ಅಂತಾರ ಅವರು. ಇವೆಲ್ಲ ವಿಜ್ಞಾನದವರು ಇದು ಕೊಡು ಅಂತಾರ ಅವರು. ಹಿಡಿಯುವ ಬಿಡುವ ಮನವು ಯಾವ್ದು ಕಿಲಿಕ್ಕೆ ಬಂದ್ರು ನಡೆ ಹೋಗೋ ಪ್ರವಚನ ಅನ್ಬೇಕು ಅವ್ರು. ನೀವು ಇದೇ ಬಂತ ಅಂತಾರ ಗುಡಿ ಹೋಗ್ತಾಗೆ ನಡೆ ನೀವು ಗುಡಿ ಅಂತ. ಅದಕ್ಕೆ ಹಿಡಿಯುವ ಬಿಡುವ ಮನವು. ಮನಸ್ಸು ಹಿಂಗದ ಪಕ್ಕ ಇರ್ಬೇಕ್ರಿ. ನಮ್ಮ ಮನಸ್ಸು ಹಿಂಗದ, ಇದು ಮನಸ್ಸು ಕೊಡುವಂತ ನಾವು ಸಂಸಾರ ಏನು ತ್ರಾಸ ಬಂತು ಸುಮ್ಮನೆ ನಂಬಿದ್ದೇವೆ ಸಂಸಾರ ಅಂತ. ಯಾವಾಗ ಅವಾಗ ಅಷ್ಟೇ. ಅದಕ್ಕೆ ಹೇಳ್ತಾರಲ್ಲ ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ. ಅದ ಮಣ್ಣು ಕೊಡಕ್ಕೆ ಹೋಗಕ್ಕೆ ಎಲ್ಲ ಅಂತಿರ್ತಾರೆ. ಚೆನ್ನಾಗಿ ಎಷ್ಟು ಮಾಡ್ತೀವಿ, ಏನು ಅಂತ ಹೇಳ್ತೀವಿ.
ಎಷ್ಟು ಕೆಟ್ಟಗಳು ಸಾಹಿತ್ಯ ಹಿಂಗೆ ಏನು ಸಿಗ್ತದೆ ಏನಿಲ್ಲ ಏನು ಬಿಡಿಯಲ್ಲ ಬಿಡಿ ಅಂತ ಮಾತಾಡ ಬಿಡಿ ಶೇಪ್ ಬಿಡಿ ಇರಂಗಿಲ್ಲ ಅದು ಪ್ರಸೂತಿ ಬ್ಯಾನಿ ತಿನ್ನೋ ಟೈಮ್ ಹೆಣ್ಮಗಳಂತ ಇನ್ನೆಂದೂ ಹಡಿಬಾರ್ದು ಅಂತ ಮತ್ತೆ ಹತ್ತು ಹಡಿತಾರ ಹಂಗೆ ಆ ಟೈಮಕ್ಕೆ ಅಷ್ಟೇ ವೈರಾಗಿ ಬರ್ತದ ಉಂಡು ವಾಂತಿ ಆಯ್ತದ ಸಾಕು ಎಂದು ಉಣಂಗಿಲ್ಲ ಅಂತ ಎಂದು ಉಣಂಗಿಲ್ಲ ಅಂತಾರೆ ಮತ್ತೆ ನೋಡು ಕೂಡ ಭಯ ನೀರು ಬರ್ತಾರೆ. ಇದು ಸಂಸಾರದಲ್ಲಿ ಇದು ಸಂಸಾರ ಇದು ಬಹಳ ಕಠಿಣದಂತಾರ ಅವರು. ಅದಕ್ಕೆ ಹಿಡಿಯುವ ಬಿಡುವ ಮನವ ತ್ರಾಸ ಬಂದ ಕಾಲಕ್ಕೆ ಬಿಡ್ತಾರ. ಹೌದಲ್ಲ ನೋಡು ಹೊತ್ತು ಮನೆ ಉಣಂಗಿಲ್ಲ ಅಂತ ಅಂದು ಹೋಗ್ತಿರ್ತಾವ ನಮ್ಮ ಭಾಳ ಹೆಣ್ಮಕ್ಳು ಹಿಡಿದ್ರ ಅಂತ ಮತ್ತೆ ರಾತ್ರಿ ಬಾರಕ್ಕೆ ಬಂದಾಗ ಏನಾರ ಏನು ತಗೊಳ್ದಿರ್ತ ಹಂಗೆ ಅನಿಸ್ತದ ಮನುಷ್ಯನಿಗೆ, ಪರಂತು ಅದು ಇರುವುದಿಲ್ಲ. ಅದಕ್ಕೆ ಹಿಡುವ ಬಿಡುವ ಮನವ ಅಂತ ಮಹಾತ್ಮರಂತ ನೀವು ಪರಮಾತ್ಮ ನಿಮ್ಮ ಕೈಯಾಗ ರೋಕಡ ಕೊಡ್ತೀನಿ. ರೋಕಡ ಉದಾಹರಣೆಯೇ ಪರಮಾತ್ಮ ರೋಕಡ है, ಶಾಂತಿ ರೋಕಡ, ಮುಕ್ತಿ ರೋಕಡ, ರುದ್ರಿ ಸಾಮಾನ್ಯ ಎಲ್ಲ ರೋಕಡ ಅದ. रोकड़ उड़ते शब्द इस हाथ से देव इस हाथ से देव इस हाथ से देव इस हाथ से देव पर ಏನು ಹಿಡುವ ಬಿಡುವ ಮನವ ಇದು ಕೂಡ ನಮಗೆ ಅದ ಮುಂಜಾನೆ ಅಂತೇಳಿ ಶಾಸ್ತ್ರ ಕಾಯ್ತಾರ ಹೋಗುದು ಅಂತೇಳಿ ಅಂದವ್ರು ಬಂದಾರ ಎಷ್ಟು ಅವ್ರಿಗೆ ಗೊತ್ತು ಹೆಂಗೆ ಅದ ಕಲರಿ ಹಳ್ಳಿ ಕಬ್ಬಲ್ಲಿ ಒಣಗಿಲ್ಲ ನನ್ನ ಮಾತ್ರ ಹೊತ್ತು ಮುಗ್ತಾ ಅಂತ. ಇದು ಮನಸ್ಸು ಹಿಂಗಿರಬಾರ್ದು. ಪರಮಾತ್ಮನಿಗೆ ನಾವು ಎಲ್ಲನೂ ಕೊಡ್ತೇವೆ, ಎಲ್ಲನೂ ಕೊಡ್ತೇವೆ. ಎಲ್ಲನೇ ಯಾರ್ದು? ನಿಮ್ಮ ಅಪ್ಪಂದ ದುಡ್ಡು, ನಿಮ್ಮ ಅಪ್ಪಂದ ಭೂಮಿ, ನಿಮ್ಮ ಅಪ್ಪಂದ ಏನದು ಕಲ್ಲ ಮಣ್ಣು ನಿಮ್ಮ ಅಪ್ಪಂದ ಇಲ್ಲ. ಅವೆಲ್ಲ ಪರಮಾತ್ಮ ವಸ್ತು. ಅದು ನಿಂದು ಕೊಡುವಂತ ನಾವು ನಿಂದೇನು ಮನಸ್ಸ, ಈ ಶರೀರ, ಈ ವಾಣಿ, ಈ ಕಣ್ಣು, ಇವು ಕೊಡುವಪ್ಪ, ಇವು ಕೊಡು. ಅದಕ್ಕೆ ಶರಣ ಹೇಳೋದಿಲ್ಲ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕಿವು ಕೊಡು, ನಿಂದೇ ಕೇಳಬೇಕು, ನಿಂದೇ ನೋಡ್ಬೇಕು, ನಿಂದೇ ಮಾತಾಡ್ಬೇಕು, ನಿನ್ನ ಗುಡಿಗೆ ಹೋಗ್ಬೇಕು, ನಿನ್ನ ಪೂಜಾನೆ ಮಾಡಬೇಕು. ಇವು ಕೊಡು ಅಂತ ಯಾರ್ದಾರ ರೊಕ್ಕ ಕೊಟ್ಟೆ, ಯಾರ್ದಾರ ದುಡ್ಡು ಕೊಟ್ಟು ಭೂಮಿನಿಂದ ರೊಕ್ಕನಿಂದ ಸರ್ಕಾರದ ಭೂಮಿನಿಂದ ಇಲ್ಲ. ನಿಂದ ಏನದ ಇಷ್ಟದ ನೋಡಿ ಇವು ಕೊಡು. ಇವು ಕೂಡ ಮಣ್ಣೆನ್ನೋದು ಮಣ್ಣೆನ್ನೋದು ಅದರಾಗೆ ಹಣ್ಣು ಹೆಣ್ಣು ಮಣ್ಣು ಅದರಾಗೆ ನಂದೊಂದು ಸತ್ತು ಹೋಗ್ತದೆ ವಿನ ಇವು ಕೂಡ ತಯಾರಿಲ್ಲ ಮನುಷ್ಯ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂದ್ರೆ ಏನು ಬೇಡ, ನೀ ಏನೂ ಕೊಡೋದು ಜरूरत ನಮಗಿಲ್ಲ. ನೀನು ರೊಕ್ಕ ಬೇಡ, ನೀನು ರೂಪಾಯಿ ಬೇಡ, ನೀನು ಹೆಂಡತಿ ಬೇಡ, ನೀನು ಗಂಡ ಬೇಡ, ನೀನು ಶರೀರನೂ ಬೇಡ. ಏನು ಕೊಡಬೇಕು? ಆ ಮನಸ್ಸು ಮನಸ್ಸು ಕೊಡ್ಬೇಕ್ರಿ. ನಾವು ಎಲ್ಲ ಇಡ್ತೇವೆ, ಮನಸ್ಸು ಕೊಡಂಗಿಲ್ಲ ದೇವರಿಗೆ. ಸ್ವಾಮಿಗಳು ಮನಸ್ಸು ಕೊಡೋದು ಸಂಸಾರ ಹಿಡಿದ್ರಿ. ಸಂಸಾರ मन हे वायान ಸಂಕಲ್ಪಾಚೆ ಸಾವೇರು ಮರಾಠಿ ಹೇಳ್ತಾರೆ. ಮನಸ್ಸಂದ್ರೆ ಅದು ಗೊತ್ತೇ ಇಲ್ರಿ. ಬಹಳ ಮಂದಿ ಬಹಳ ಮಾತಾಡ್ತಾರೆ. ಸ್ವಾಮಿಗಳ ನನ್ನ ಮನಸ್ಸು ಚಲೋ ಇದೆ, ಸ್ವಾಮಿಗಳ ನಮ್ಮ ಮನಸ್ಸಿಗೆ ಬರೋದಿಲ್ಲ, ಸ್ವಾಮಿಗಳ ನಮ್ಮ ಮನಸ್ಸು ಹಂಗಾಗಿ ಯಾಕೆ. ಮನಸ್ಸಂದ್ರೆ ಏನಪ್ಪ? ಮನಸ್ಸಂದ್ರೆ ಬಹಳ ಮಂದಿ ಕೇಳಬೇಕು ಪ್ರವಚನಗಳಿಗೆ ನಮ್ಮ ಮರ್ಜಿ ರೀ, ನಮ್ಮ ಮರ್ಜಿ. ಬಿದರ್ದವ್ರಿಗೆ ಗೊತ್ತಿಲ್ಲ ಮರ್ಜಿ ಅಂತ ಅದಕ್ಕಂತಾರೆ. ಆ ಕಡೆ ಹುಡುಗ ಕಡೆ ಕತ್ತಿ ಮೂನ ಗಳಗಾಡ್ತಾವ ಮರ್ಜಿ ಅಂತ. ಮರ್ಜಿ ಅಂದ್ರೆ ಹುಚ್ಚಂದ್ರೆ ಮಾತಾಡೋದು ಏನಂತ. ಅರೆ ನನ್ನ ಮನಸ್ಸಿಗೆ ಬಂದ್ರಿ, ನನ್ನ ಮನಸ್ಸಿಗೆ ಬಂದಿದ್ರಿ, ನನ್ನ ಮನಸ್ಸು ಮಾಡಕ್ಕೈತ್ರಿ, ನನ್ನ ಮನಸ್ಸಿಗೆ ಮಾಡ್ಬಾರ್ದಾಯ್ತು. ಅರೆ ಮನಸ್ಸು ಅಂದ್ರೆ ಏನು ಗೊತ್ತದೆ ನಿಮ್ಗೆ?
ಇಲ್ಲ. ಮನಸ್ಸೇ ಭಯಾನ. ಸಂಕಲ್ಪಾಚೆ ಸಾವೇವ. ಮನಸ್ಸೇ ಮಾಡಬೇಕು ಬಿಡ್ಬೇಕು, ಇದೇ ಮನಸ್ಸು. ಮಾಡ್ಬೇಕು ಅನ್ನೋದು ಮನಸ್ಸು, ಬಿಡಬೇಕು ಅನ್ನೋದು ಮನಸ್ಸು. ಮತ್ತೆ ಮನಸ್ಸಂದ್ರೆ ಏನದು? ಮನಸ್ಸಂದ್ರೆ ಏನದು? ಇದು ಕೊಡು, ಮಾಡ್ಬೇಕು ಅನ್ನೋದು ಕೊಡು, ಬಿಡ್ಬೇಕು ಅನ್ನೋದು ಕೊಡು ಅಂತ ನಾವು ತಡೆ ನಡೆ ಇಲ್ಲದ ಮಹಾ ನದಿಯ ದಾಟಿಸುವೆ. ಅದು ಕೊಡು, ಅದು ಕೊಡು ನನಗೇನು? ಆ ಮನಸ್ಸು. ನಾವು ದೇವರಿಗೆ ಎಲ್ಲ ಕೊಡ್ತೇವೆ, ಮನೆ ಕೊಡ್ತೇವೆ, ಹೊಲ ಕೊಡ್ತೇವೆ, ಬೆಳಕು ಕೊಡ್ತೇವೆ, ರೂಪಾಯಿ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಮನಸ್ಸು ಕೊಟ್ಟು ಸಂಸಾರ ಸ್ವಾಮಿ, ಸಂಸಾರ ನಡಿಬೇಕು. ಮನಸ್ಸು ಕೊಟ್ಟು ಮನಸ್ಸೇ ಇಲ್ಲ. ಸಂಸಾರ ಮೂಲ ಕಾರಣ ಇದು ಮನಸ್ಸಲ್ಲ. ಅದಕ್ಕೆ ಮಹಾನುಭಾವ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ಇದು ನಮಗೆ ಪರಮಾತ್ಮ ಏನು ಕೇಳಂಗಿಲ್ಲ. ತಡೆ ನಡೆ ಇಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗನು ಬಂದಿದ್ದೇನೆ. ಹಿಡಿಯುವ ಬಿಡುವ ಮನಸ್ಸು ಒಟ್ಟೊಡೆ ಈ ಮಹಾನದಿಯ ದಾಟಿಸುವೆ. ನಿನಗೆ ಮುಂದೆ ಹುಟ್ಟನ್ನು ಇಲ್ಲ, ನೀ ಸಾಯಂಗಿಲ್ಲ, ಹಾಗೆ ನಿನಗೆ ಮಾಡ್ತೀನಿ ಅಂತ ಏನಪ್ಪಾ ಅಂತ ಕೇಳಿದ್ರೆ ಅಂಬಿಗರ ಚೌಡೆ ಈ ಮಾತಾಡ್ತಾನೆ. ಪರಂತು ನಾವು ಅದನ್ನು ಕೊಡಂಗಿಲ್ಲ. ಯಾಕೆ? ಮನಸ್ಸು ಅನ್ನೋದೇ ನಮ್ಗೆ ಗೊತ್ತಿತ್ತು. ಮೊದಲು ಹಾಗ ಅಂತಾರೆ, ನಮ್ಮ ಮನಸ್ಸಿಗೆ ಬಂದಿಲ್ಲ. ಮನಸ್ಸಂದ್ರೆ ಏನು? ಮನಸ್ಸಂದ್ರೆ ಬಹಳ ಮಂದಿಗೆ ಗೊತ್ತೇ ಇಲ್ಲ. ಮಾತ್ರ ನಾನು ಮನಸ್ಸು ಮಾಡಂಗೈತ್ರಿ, ನನ್ನ ಮನಸ್ಸು ಮಾಡಂಗಾಗಿಲ್ರಿ, ನನ್ನ ಮನಸ್ಸಿಗೆ ಬಂತೀರಿ, ನನ್ನ ಮನಸ್ಸಿಗೆ ಬರ್ಲಿಲ್ಲ. ಈ ಮನಸ್ಸಂದ್ರೆ ಏನು? ಅದೇನು ಮನಸ್ಸಂದ್ರೆ? ಇಷ್ಟ ಕೇಳಿದ್ರಲ್ಲಿ ಗಾಳಿ ರೀ. ಮನಸ್ಸಂದ್ರೆ ಗಾಳಿ, ವಾಯು. ಅದು ಗಾಳಿ ಎಲ್ಲಿ ಒತ್ತಟ್ಟಿಗೆ ಇರಂಗಿಲ್ಲ. ಅದು ಹೌದಲ್ರಿ? ಒತ್ತಟ್ಟಿಗೆ ಇರಂಗಿಲ್ಲ. ಒತ್ತಟ್ಟಿಗೆನೆ ಇತ್ತು, ಹೊರಗಡೆ ಇತ್ತು, ಒಳಗಡೆ ಇತ್ತು ಅಂದ್ರೆ ಬಾಡಿ ಕುಂಡ್ರುದೆ, ಕಾಯುವುದೇ. ಅದು ಹೊರಗೆ ಇದ್ರೆ ಮನುಷ್ಯ ಜೀವಂತ ಇರ್ತಾರ. ಪೂರ ಹೊರಗೆ ಹೋಯ್ತದ, ಸಾಯುವುದೇ. ಅದು ಮನಸ್ಸು ಅಂತ ಎದಕ್ಕಂತಂದ್ರೆ ಸದಾ ಒಂದು ರೀತಿಯಾಗಿರ್ತಕ್ಕಂಥದ್ದು ಮನಸ್ಸು ಅಲ್ಲ. ಅದಕ್ಕೆ ಏನರೆ ವಿಚಾರ ಮಾಡ್ಕೋತೇ ಇರ್ತದೆ. ಚಲೋರೆ ಮಾಡ್ತದೆ, ಕೆಟ್ಟರೆ ಮಾಡ್ತದೆ, ದ್ವೇಷರೆ ಮಾಡ್ತದೆ, ರಾಗರೆ ಮಾಡ್ತದೆ, ಏನರೇ ಮಾಡ್ಕೋತ ಇರೋದಕ್ಕೆ ಮನಸ್ಸು ಅಂತ. ಅದಕ್ಕಂತ ಈ ಮನಸ್ಸಿನಿಂದನೇ ಸಮಸ್ತ ದುಃಖಗಳು ಮನುಷ್ಯನಿಗೆ ಬರ್ತವೆ. ಮನಸ್ಸಿನಿಂದ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅದು ಬರ್ತದೆ. ಅದು ಮನಸ್ಸ ಎಲ್ತಕ್ಕ ನೀವು ತಡೆಯಂಗಿಲ್ಲ, ಅದಕ್ಕೆ ಏನು ಆಗಿಲ್ಲ, ಸಾಧ್ಯ ಇಲ್ಲ. ಮನಸ್ಸು ಬಿಟ್ಟು ಏನಪ್ಪಾ ಅಂತಂದ್ರೆ ದುಡ್ಡು ಇಲ್ಲದೆ ಹೆಂಗ ವ್ಯವಹಾರ ನಡೆಯಂಗಿಲ್ಲ, ಹಾಗ ಮನಸ್ಸು ಇಲ್ಲದೆ ಪರಮಾತ್ಮನು ನಡೆಯಂಗಿಲ್ಲ, ಸಂಸಾರ ನಡೆಯಂಗಿಲ್ಲ. ಅದು ಸಲ ಮಹಾನುಭಾವನಪ್ಪ ಅಂತ ಕೇಳಿದರೆ ಅದು ನೀವು ಮನಸ್ಸು ಹರಿಬಿಟ್ಟು ಮನಸ್ಸಿಗೆ ಬಂದಂಗೆ ಮಾಡಿ ಪರಮಾತ್ಮನ ಕಾಣ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ವಚನ ಕಾಲ ಕೆರೆ ಹೊಡೆದ ಬಳಿಕ ತುಂಬು ತಡೆಯಬಲ್ಲುವುದೇ ಇಲ್ಲ. ಕೆರೆಗೊಂದು ಕೋಡಿ ಮಾಡಿರ್ತಾರೆ ನೋಡಿ, ಮಾಡಿರ್ತಾರೆ, ಅದು ನೀರು ತಡೀತದೆ. ಕೆರೆದು ಒಡ್ಡನೆ ಹೊಡಿತು ಅಂದ್ರೆ, ಕರಣಿನೇ ಹೊಡಿತು ಅಂದ್ರೆ ಅದೇನ್ ಮಾಡ್ತಾರೆ ಕೆಲಸ? ಏನೋ ನೀರು ಒಂದೇ ಬಿಡಂಗೆ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಕೆರೆ ಹೊಡೆದ ಒಳಗೆ ತುಂಬು ತಡೆಯಬಲ್ಲುವುದೇ ಅಯ್ಯ. ಒಡೆದ ಮಡಿಕೆ ಒತ್ತು ಮಣ್ಣು ಪಟ್ಟರು ಎಲ್ಲ ಬಂದಿದೆ. ತೂತು ಬಿದ್ದದ ಮಣ್ಣಿನ ಕೊಡಕ್ಕೆ. ಹೌದಲ್ಲ? ಮಣ್ಣಿನ ಕೊಡ ಎದ್ರದಾಗ ಮಣ್ಣಿಂದಾಗೆ ತೂತು ಬಿದ್ದು ನೀವು ಸೊರಕತಿ ಆ ಕೆಸರು ತೋಡಿ ಗೊತ್ತಾಗಲ್ಲ, ಬಂದ್ ಮಾಡ ನಿಂದಿರ್ತದೆ. ಅದೇ ಅದು ಹೋಗ್ಬಿಡ್ತದು. ಮಣ್ಣಿನಿಂದ ನಿಂದ್ರಂಗಿಲ್ಲ ಅದು. ಹಾಗೆ ಮನಸ್ಸು ಒಮ್ಮ ಹೊಡಿತು ಅಂತ ಕೇಳಿದ್ರೆ ನೀ ಎರಡು ಪ್ಯಾಚ್ ಹತ್ತದ ನಿಂದ್ರಂಗಿಲ್ಲ, ಅದು ಹೋಗ್ತದೆ. ಅದಕ್ಕೆ ಮನಸ್ಸನ್ನು ತಡೆಯುವುದು ಸಾಮಾನ್ಯರೇ ಕೆಲಸ. ಮನಸ್ಸು ತಡೆದವ ಮಹಾತ್ಮ ಅಂತ, ಮನಸ್ಸು ತಡೆದವ ಮಹಾದೇವ ಅಂತ ತಿಳ್ಕೊಂಡೆ ಮಹಾತ್ಮರ ತರೋರು. ಅದು ಹಾಗೆ ಏನಪ್ಪ ಅಂತ ಕೇಳಿದ್ರೆ ಅದು ಕೆರೆ ಹೊಡಕ್ಕಿಲ್ಲ. ಮುತ್ತು ಒಡೆದ ಬೆಳಗ್ಗೆ ಪುನಃ ಹತ್ತು ಬಲ್ಲುವುದೇ ಅಯ್ಯ. ಮುತ್ತು ಹೊಡಿತು ಅಂದ್ರೆ ನಾವು ಹಚ್ಚಕ್ ಬರ್ತೇವೆ. ಮುತ್ತು ಹೊಡಿತಾರೆ ಏನೋ ಬಂದವಲ್ಲ ಹಚ್ಚಕ್ ಬರ್ತಾರೆ. ಹಚ್ಚೋರೆ ತಗೋತಾರೆ ಯಾರು? ಮರಕ್ಕೆ ಹೋದ್ರೆ ಕಪಾಲ್ ಬಿಡ್ತಾರೆ. ಹೊಡೆದ ಮುತ್ತು ಮರಕ್ಕೆ ಹೋದ್ರೆ ಅದಕ್ಕಂತ ಹಚ್ಚಕ್ ಬರಂಗಿಲ್ಲ.
ತುತ್ತು ಒಡೆದ ಬಳಿಕ ಏನಪ್ಪಾ ಅಂತ ಕೇಳಿದ್ರೆ ಮತ್ತೆ ಅದನ್ನೇಪ್ಪ ನಿಲ್ಲಬಹುದೇ? ಬರಂಗಿಲ್ಲ ಮುತ್ತು ಹೋಗ್ಬೇಕ. ಅದಕ್ಕೆ ಹೇಳ್ತಾರೆ ಅವರು, ಸುರಜಾಪ ನಿರ್ಧಾರವಾದ ಬಲ್ಲುದೆ ಕಾಮನ ಬಿಲ್ಲ ಅಂತ ಬರ್ತಾ ನೋಡ್ರಿ. ಇಲ್ಲ ಮಳೆಗಾಲದಾಗ ಎಷ್ಟೊತ್ತಿರ್ತದ ಅವ್ರು ನೋಡಲೇ ಹೋಗ್ಬಿಡ್ತ. ಮನಸ್ಸು ಅಷ್ಟು ಕೆಣದ ತೋರ್ತದ ಅಡಿಗೆ ಬಿಡ್ತದ. ಕಾಮನ ಬಿಲ್ಲಿನಂತದ, ಒಡೆದ ಮುತ್ತಿನಂಗದ, ತೂತು ಬಿದ್ದು ಕೊಡದಂಗದ. ಇದನ್ನ ಯಾರು ನಿರ್ಧಾರವಾಗಿ ನಿಲ್ಲಿಸಲಿಕ್ಕೆ ಬರಂಗಿಲ್ಲ ಅಂತಾರ ಅವರು. ಹಾಗ ಮನಸ್ಸು ಹೊಯ್ತು ಅಂದ್ರೆ, ಮನಸ್ಸು ಹೊಡಿತು ಅಂದ್ರೆ ಹೆಂಗ ತೂತು ಬಿತ್ತಂದ್ರೆ ಕೊಡದಾಗ ನೀರು ನಿಲ್ಲಂಗಿಲ್ಲ. ಹಾಗ ಮನಸ್ಸು ಒಂದ್ರೊಳಗೆ ಚಂಚಲ ಆಯ್ತು ಅಂದ್ರೆ ಅವನಲ್ಲಿ ಭಕ್ತಿ ಜ್ಞಾನ ಅನ್ನತಕ್ಕಂಥದ್ದು ಅಮೃತ ನಿಲ್ಲುವುದಿಲ್ಲ. ಜ್ಞಾನ ಅಮೃತ ಅದ, ಭಕ್ತಿ ರಸಾದ, ಅವು ನಿಲ್ಲಂಗಿಲ್ಲ, ಸೋರಿ ಹೋಗಿ ಬಿಡ್ತದೆ. ಮನಸ್ಸು ಸ್ವಲ್ಪ ವಿಕ್ಷೇಪ ಆಯ್ತು ಅಂದ್ರೆ, ಮನಸ್ಸು ಶ್ರದ್ಧೆ ಕೆಡವಾಗ ಜಗತ್ನಲ್ಲಿ ಈ ಮಾರ್ಗದೊಳಗೆ, ಪರಮಾರ್ಥ ಭಗವಂತನ ಮಾರ್ಗದೊಳಗೆ, ಗುರು ಮಾರ್ಗದೊಳಗೆ ಮನಸ್ಸು ಏನಪ್ಪಾ ಅಂದ್ರೆ ವಿಕ್ಷಿಪ್ತ ಆಯ್ತು ಅಂತ ಕೇಳಿದ್ರೆ ನಿನಗೆ ಮುಂದೆ ಏನೂ ಸಾಧಿಸುವುದಿಲ್ಲ ಅಂತ ತಿಳ್ಕೊಂಡು ಅದೇ ತಳಹದಿ ಅದು, ಅದೇ ತಳೆ. ಬೇಸ್ಮೆಂಟೇ ಮನಸ್ಸು. ಬೇಸ್ಮೆಂಟ್ ಗಟ್ಟಿ ಇರಲಿಲ್ಲ ಅಂದ್ರೆ ಮ್ಯಾಲ ಮನೆ ಕಟ್ಟಕ್ಕೆ ಬರಂಗಿಲ್ಲ. ಆಗ ಯಾವ ಮನುಷ್ಯನಿಗೆ ಮೂರು ವಸ್ತುಗಳಲ್ಲಿ, ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ದೇವರಲ್ಲಿ, ಇವರು ಮೂರರೊಳಗೆ ಅವನು ಎಲ್ಲರೂ ಬೇಸ್ಮೆಂಟ್ ಹಾಳಾಯಿತು ಅಂತ ಕೇಳಿದ್ರೆ ಅವ ಎಂದೂ ಕೂಡ ಬಿಲ್ಡಿಂಗ್ ಕಟ್ಟಕ್ಕೆ ಸಾಧ್ಯ ಇಲ್ಲ, ಮುಕ್ತಿ ಆಗಕ್ಕೆ ಸಾಧ್ಯ ಇಲ್ಲ, ಸುಖ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಮಹಾತ್ಮ ಹೇಳ್ತಾರೆ. ಮುತ್ತು ಒಳಗೊಳಗೆ ಪುನಃ ಕಟ್ಟಕ್ಕೆ ಬರಂಗಿಲ್ಲ, ಗಡಿಗೆಗೆ ತೂತು ಬಿತ್ತಂದ್ರೆ ಮತ್ತೆ ಮಣ್ಣು ಹಚ್ಚಕ್ಕೆ ಬರಂಗಿಲ್ಲ. ಶಾಸ್ತ್ರ ಹೇಳ್ತಾರೆ, ಸುರಧೇನು ಕಾಮನ ಬಿಲ್ಲು ತೋರ್ತಾ ಇಲ್ಲ ಮಳೆಯಾಗ. ಕಾಮನ ಬಿಲ್ಲು ನೋಡ್ತಾರೆ ಎಷ್ಟು ಚಂದದ ಸಪ್ತ ವರ್ಣದ ಅಂತಾರೆ. ಎಟ್ಟೊತ್ತ ಪುನಃ ಮತ್ತೆ ಅದು ಕಾಮನ ಬಿಲ್ಲು ತೋರುವುದಿಲ್ಲ ಅಂತಾರೆ. ಹಾಗೆ ಮನುಷ್ಯನ ಮನಸ್ಸು ಒಮ್ಮ ನೀವು ಎಲ್ಲಿ ಭಕ್ತಿ ಇಟ್ಟಿರಿ, ಪ್ರೇಮ ಇಟ್ಟಿರಿ, ಅದು ಕೆಟ್ಟತು ಅಂದರೆ ಪುನಃ ಅದನ್ನ ಏನೋ ಮಾಡಕ್ಕೆ ಬರಂಗಿಲ್ಲ. ಒಡೆದು ಮುತ್ತಿದ್ದಾನೆ, ಮುತ್ತದ ಒಡೆದ ಏನು ಕಿಮ್ಮತ್ತಿಲ್ಲ. ಒಡೆದ ಒಳಗೆ ಯಾರು ಕೇಳ್ತಾರೆ, ಅದಕ್ಕೆ ಯಾರು ಕೇಳಂಗಿಲ್ಲ. ಹಾಗೇನಪ್ಪ ಅಂತ ಕೇಳಿದ್ರೆ ಪಡ ಅದ, ತೂತು ಬಿದ್ದದ, ಎದಕ್ಕೂ ಬರಂಗಿಲ್ಲ. ಅದು ನೀರು ನಿಂದ್ರಂಗಿಲ್ಲ, ಕತ್ಕೊಂಡವ್ರು ಮೇನು ಸುರಕ್ಷತೆ ಹಾಳು ಮಾಡ್ತಾರೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಮನಸ್ಸು ಬಹಳ ವಿಚಾರ ಮಾಡಿ. ಮನಸ್ಸು ಬಹಳ ದೊಡ್ಡ ವಸ್ತು ಅದ್ರಿ. ರೊಕ್ಕ ಸಿಕ್ಕಲ್ಲಿ ಖರ್ಚು ಮಾಡಿ 21 ಕೈಪಲ್ಲಿ ತರ 20 ಸಲ ವಿಚಾರ ಮಾಡ್ತೇನೆ. ರೊಕ್ಕ ಕೊಡ್ಬೇಕಾದ್ರೆ 10 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ವಿಚಾರ ಮಾಡ್ತೀರಿ? ಮನಸ್ಸು ಒಂದರ ಕಿಮ್ಮತ್ತಲ್ಲ, ಇದು ಸುವರ್ಣ ರತ್ನಕ್ಕಿಂತ ಹೆಚ್ಚಿನ ಕಿಮ್ಮತ್ತಿನ ವಸ್ತು ಅದು. ಇದಕ್ಕೆ ಎಲ್ಲರೂ ಕೊಡುದು ಸುಮ್ಮನೆ ಎಲ್ಲಿ ಸಿಕ್ಕಾದ್ರೆ ಬೇಕಾದ್ರೆ ಕೊಡುದ. ಅದನ್ನು ಬಹಳ ವಿಚಾರ ಮಾಡ್ರಿ ಅಂತಾರೆ ಅವರು. ಅದಕ್ಕೆ ವಿಚಾರ ಮಾಡಿ ಏನಪ್ಪ ಅಂತ ಕೇಳಿದ್ರೆ, ಅದು ವಿಚಾರ ಮಾಡಿ ಮೊದಲೇ ವಿಚಾರ ಮಾಡೋ 3 ವರ್ಷ ಶಾಸ್ತ್ರದಲ್ಲಿ, ಗುರುವಿನಲ್ಲಿ, ಪರಮಾತ್ಮನಲ್ಲಿ ಇದನ್ನ ಮನಸ್ಸು ಕೊಡಬೇಕು ಅಂತಂದ್ರೆ ವಿಚಾರ ಮಾಡಿ ಕೊಡಬೇಕು. ಕೊಟ್ಟ ಒಳಗೆ ಅದಕ್ಕೆ ಕೆಡಸಕ್ಕೆ ಹೋಗಬಾರ್ದು. ಅದಕ್ಕಂತ ಹಾಗಿದ್ರೇ ಅಲ್ಲಿ ಫಲ ಸಿಗುತ್ತೆ. ಇಲ್ಲ ಅಂದ್ರೆ ಆ ಮನುಷ್ಯನಿಗೆ ಚಂಚಲ ಚಿತ್ತ ಇರತಕ್ಕಂಥ ಮನುಷ್ಯನಿಗೆ ಯಾವ ಫಲವೂ ಸಿಗುವುದಿಲ್ಲ ಜಗತ್ತಿನ. ಭಾವ, ಶ್ರದ್ಧಾ, ಭಕ್ತಿ ಬೇಕು, ಪ್ರಪಂಚದಲ್ಲಿ ವಿಶ್ವಾಸ ಬೇಕು, ಇದರಲ್ಲಿ ಶಾಸ್ತ್ರದಲ್ಲಿ ಶ್ರದ್ಧಾ ಬೇಕು, ಪರಮಾತ್ಮನಲ್ಲಿ ಭಕ್ತಿ ಬೇಕು. ಜಗತ್ತಿನಾಗ ವಿಶ್ವಾಸ ಇದ್ರೂ ವ್ಯವಹಾರ ನಡೀತಾರೆ, ವಿಶ್ವಾಸ ಇದ್ದು ವ್ಯವಹಾರ ನಡೆಯಂಗಿಲ್ಲ. ಶ್ರದ್ಧಾ ಇತ್ತು ಅಂತ ಕೇಳಿದ್ರೆ ಶಾಸ್ತ್ರ ತಿಳಿತಾರೆ, ಭಕ್ತಿ ಇತ್ತು ಅಂದ್ರೆ ಪರಮಾತ್ಮ ಸಿಗ್ತಾನೆ, ಮುಕ್ತಿ ಸಿಗ್ತಾನೆ. ಯಾವುದು ವಿಶ್ವಾಸನೇ ಇಲ್ಲ, ಶ್ರದ್ಧಾನೇ ಇಲ್ಲ, ಭಕ್ತಿನೇ ಇಲ್ಲ, ಅವನಿಗೆ ಮುಕ್ತಿ ಸಿಗುವುದು, ಆನಂದ ಸಿಗುವುದು ಬಹಳ ಕಠಿಣ ಅದ. ಅದಕ್ಕೆ ಇವೆಲ್ಲವೂ ಕೂಡ ಮನಸ್ಸಿನ ಮೇಲೆ ನಿಂತವ. ಹೆಂಗ ಫೌಂಡೇಶನ್ ಮೇಲೆ ಎಲ್ಲ ಬಿಲ್ಡಿಂಗ್ ಕಟ್ತೀರಿ, ಹಂಗೆ ಇವು ಮನಸ್ಸಿನ ಮೇಲೆ ನಿಂತವ. ವಿಶ್ವಾಸನೂ ಮನಸ್ಸಿಗೆ, ಶ್ರದ್ಧಾನೂ ಮನಸ್ಸಿಗೆ, ಭಕ್ತಿನೂ ಮನಸ್ಸಿಗೆ. ಫೌಂಡೇಶನ್ ಮೇಲೆ ಕಟ್ತೀರಿ 3 ಅಂತಸ್ತಿನ ಬಿಲ್ಡಿಂಗ್. ಯಾರ ಮನಸ್ಸು ವಿಶ್ವಾಸ ಇಲ್ಲ ಅವನ ಶ್ರದ್ಧಾ ಆಗಿಲ್ಲ, ಯಾವ ಶ್ರದ್ಧಾ ಇಲ್ಲ ಅವನು ಭಕ್ತಿ ಆಗಲ್ಲ, ಯಾವ ಭಕ್ತಿ ಇಲ್ಲ ಅವನು ಮುಕ್ತಿ ಆಗುದಿಲ್ಲ, ಸುಖ ಸಿಗುವುದನ್ನೇ ಇಲ್ಲ.
ಅದಕ್ಕನೇ ಮಹಾನುಭಾವರು ಪುನಃ ಪುನಃ ಹೇಳ್ತಾರೆಪ್ಪ ಅಂತ ಕೇಳಿದರೆ ಮುಟ್ಟಿ ಹೆಂಗ ತಾಯಿ ಮೇಲೆ ಖುಷಿದದ, ಹೆಂಗ ಗಂಡನ ಮೇಲೆ ಹೆಣ್ತಿದದ, ಹೆಂಗ ಶಿಷ್ಯದ ಗುರುವಿನ ಮೇಲೆ ಅದ, ಹೆಂಗ ಭಕ್ತದ ಪರಮಾತ್ಮ ಮೇಲೆ ಅದ. ಹಾಗಿತ್ತು ಅಂತಂದ್ರೆ ಈ ಪರಮಾರ್ಥ ಮಾರ್ಗದೊಳಗೆ ಅವನು ಹೆಜ್ಜೆ ನಡೀತದೆ. ಇಲ್ಲ ಅಂತಂದ್ರೆ ಆ ಮನುಷ್ಯ ಸಾಯು ತನಕ ಏನಿಲ್ಲ, ದೇವರಿಲ್ಲದ ಗುಡಿ ಸುತ್ತ ಹಾಕಿದ್ರೆ ಹ್ಯಾಂಗ ಏನು ಫಲ ಸಿಗುವುದಿಲ್ಲ. ಹಂಗ ಅವನ ಶ್ರದ್ಧಾ ಇಲ್ಲದ ಮನುಷ್ಯ ಸಾಯು ತನಕ ಬೂದ್ರ ಜಪ ತಪ ಸೇವಾ ಮಾಡೋದು ಏನು ಸಿಗೋದಿಲ್ಲ. ಅರೆ ಅವನ ಗುಡಿನೇ ಇಲ್ಲ, ದೇವರೇ ಇಲ್ಲ, ಗುಡಿ ಸುತ್ತ ಹಾಕಿದ್ರು ಯಾರು ಕೊಡ್ತಾರೆ? ನನಗೆ ಆ ಗಾಡಿ ಕಲ್ಲು ಕೊಡ್ತದೆ, ನನಗೆ ಫಲ ಕೊಡಂಗಿಲ್ಲ. ಅದನ್ನು ದೇವರಿಂದ ಗುಡಿ ಸುತ್ತ ಹಾಕಿದ್ರು ದೇವರು ಫಲ ಕೊಡ್ತಾನೆ. ಹಾಗೆ ಶ್ರದ್ಧಾ ವಿಶ್ವಾಸ ಭಕ್ತಿ ಇಲ್ಲದ ಮನುಷ್ಯ ಯಾವ ಪೂಜಾ ಯಾವ ಪಾಠ ಏನು ಮಾಡೋದು ಕೂಡ ಅವನಿಗೆ ಬಾದ್ರೆ ಏನು ಸಿಗುವುದಿಲ್ಲ. ಅದಕ್ಕೆ ನಂಬಿಕೆ ಅಟ್ಟವರಿಗೆ ಅಪ್ಪ ನೀನು ಶ್ರದ್ಧಾವಾನ ಮನಸ್ಸು ಯಾರಿಗೂ ಕೊಡಬಾರ್ದು, ಬಟ್ ಬಳಕ ವಾಪಸ್ ತಗೋಬಾರ್ದು. ಇದು ಯಾರಿಗೆ ಕೊಡ್ರಿ, ನೀವು ಗಂಡಗೆ ಕೊಡ್ರಿ, ಗುರುವಿಗೆ ಕೊಡ್ರಿ, ದೇವರಿಗೆ ಕೊಡ್ರಿ. ಇದು ಹಳ್ಳಿ ಹೊಳಿ ತಗೊಳಕ್ ಕೊಡುವ ವಸ್ತು ಇಲ್ಲ. ಹೆಂಗೆ ಲಗ್ನ ಆಗೋಳಕ್ಕೆ ಅವ್ನು ಕೊಟ್ಟಾಳ ಅಂದ್ರೆ ಮುಗಿದೋಯ್ತು, ಡೈವರ್ಸ್ ಆಗೋದಿಲ್ಲ. ಡೈವರ್ಸ್ ಆಗಿ ಹೆಣ್ಮಗಳಿಗೆ ಯಾರು ನಮ್ಮ ಹಾಗೆ ನೀವು ಗುರುವಿಗೆ ಕೊಡ್ರಿ, ಮನಸ್ಸು ಪರಮಾತ್ಮನಿಗೆ ಕೊಡ್ರಿ. ಕೊಟ್ರಿ ಅಂತ ಕೇಳಿದ್ರೆ ಅದನ್ನು ವಾಪಸ್ ಮಾಡಕ್ಕೆ ಹೋಗ್ಬಾರ್ದು, ಡೈವರ್ಸ್ ಮಾಡಬಾರ್ದು. ಹಾಗೆ ಮಾಡಿದ್ರಿ ಅಂತ ಕೇಳಿದ್ರೆ ಆ ಹೆಣ್ಣಿನ ಮೇಲೆ ಯಾರು ವಿಶ್ವಾಸ ಇಡಂಗಿಲ್ಲ, ಆ ಭಕ್ತರ ಮೇಲೆ ಯಾವ ದೇವ್ರಿಗೆ ವಿಶ್ವಾಸ ಇಡಂಗಿಲ್ಲ, ಆ ಶಿಷ್ಯನ ಮೇಲೆ ಯಾವ ಗುರುವಿನ ವಿಶ್ವಾಸ ಇಡಂಗಿಲ್ಲ. ಅದಕ್ಕೆ ನಾವು ಮಾಡ್ಕೊಂಡಂತಾರೆ ನೀ ಇದು ಮನಸ್ಸಲ್ಲ. ಇದು ಯಾರಿಗೆ ಕುರಿತು ವಿಚಾರ ಮಾಡ್ಬೋದು. ಹೆಂಗೆ 1000 ಸಲ ವಿಚಾರ ಮಾಡಿ ಹೆಣ್ಣು ಕೊಡ್ತೀರಲ್ಲ, ಕೊಡ್ತೀರಿ. ನನ್ನ ಮಗಳೇನಪ್ಪ ಸುರಕ್ಷಿತ ವಿಚಾರ ಮಾಡಿ ಕೊಡ್ತೀರಲ್ಲ. 100 ಹೆಣ್ಣು ನೋಡಿ ಮಾಡ್ಕೊತೀರಿ, ಈಗ ಮಾಡ್ಕೊಂಡು ನಮ್ಗೆ ಸುಖ ಆಗ್ತಂತ ವಿಚಾರ ಮಾಡ್ಕೊತೀರಲ್ಲ. ಮಾಡ್ಕೊಂಡು ಬರೋದು ಡೈವರ್ಸ್ ಆಗೋದು, ಮೊದಲೇ ಮಾಡ್ಕೊಂಡು ವಿಚಾರ ಮಾಡಬೇಕು. ಹಾಗೆ ಈ ಮನಸ್ಸು ಎಲ್ಲಿ ಕೊಡ್ತೀವಿ, ಗುರುವಿಗೆ ಕೊಡ್ತೀರೋ, ದೇವರಿಗೆ ಕೊಡ್ತೀರೋ, ಏನು ಭಕ್ತಿ ಕೊಡ್ತೀರೋ, ಜ್ಞಾನ ಕೊಡ್ತೀರೋ, ವಿಚಾರ ಮಾಡಿ ಅವನು ಕೊಟ್ರಿ ಮುಗಿತು. ಪತಿವ್ರತ ಸ್ತ್ರೀ ಹೆಂಗಿರ್ಬೋದು, ವೇಶ್ಯಾಸ್ತ್ರೀ ಹೆಂಗಿರ್ಬಾರ್ದು. ಪತಿವ್ರತ ಸ್ತ್ರೀ ಹೆಂಗೆ ನಂಬಿರ್ತಾಳೆ ನಾನು ಮನಸ್ಸು ಎಲ್ಲಿ ಕೊಡ್ತೀರಿ ವಿಚಾರ ಮಾಡಿ. ಅದನ್ನು ಗುರುವಿಗೋ ನಿಮ್ಮ ಶಾಸ್ತ್ರಕ್ಕೋ ಏನು ದೇವರಿಗೋ ಎಲ್ಲಿ ಕೊಡ್ತೀರಿ, ಎರಡೇ ವಸ್ತು ಅವರು, ಗುರು ದೇವತೆಯೋ ಕಂದರಾಗುವುದು ನಿಜ ಭಕ್ತಿ ಅಂತ ಹೇಳೋದು. ಅದನ್ನೇ ವಿಚಾರ ಮಾಡಿ ಆ ಮನಸ್ಸನ್ನು ಒಪ್ಸಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಮಹಾನುಭಾವರು ಹೇಳಿದರು, ಕೆರೆ ಒಡೆದ ಮೇಲೆ ಏನು ಮಾಡಕ್ಕೆ ಬರಂಗಿಲ್ಲ, ಒಡೆದು ತೂತು ಬಿದ್ದ ಮೇಲೆ ಏನು ಮಾಡಕ್ಕೆ ಬರಂಗಿಲ್ಲ, ಕೈಯಾಗಿ ಬಿಟ್ಟು ಬಾಣವನ್ನು ಬಿಟ್ರಿ ಅಂದ್ರೆ ಅದು ಏನು ಮಾಡಕ್ಕೆ ಬರಂಗಿಲ್ಲ. ನೀವು ತಿಳ್ಕೊಂಡ್ರಿ ಇದೇನಪ್ಪ ಅಂತಂದ್ರೆ ಪ್ರಾಣಿ ಅದ ತಿಳ್ಕೊಂಡು ಹೊಡೆದ್ರಿ, ಅದು ಹಾಕಲಿತ್ತು ಅಂದ್ರೆ ಅಂದ್ರೆ ಕುಳಿತು ಬಿಟ್ಟಿರೋದು ಬಿಟ್ಟು ವೈದ್ಯ ಕೈಯಾಗಿ. ಆ ಮನಸ್ಸನ್ನು ಕೂಡ ಅಷ್ಟು ವಿಚಿತ್ರ ಅದ. ಅದಕ್ಕೆ ಮೊದಲು 1 ಸಲ 10 ಸಲ ನೀವು ಯಾವುದರೇ ಪ್ರೇಮ್ ಮಾಡ್ತೀರಿ, ಭಕ್ತಿ ಮಾಡ್ತೀರಿ, 1 ಸಲ 10 ಸಲ ಪರೀಕ್ಷೆ ಮಾಡಿ, 10 ಸಲ ವಿಚಾರ ಮಾಡಿ. ಈ ಮನಸ್ಸನ್ನು ಗುರುವಿಗೆ ಕೊಡಬೇಕು, ಕೊಡಬಾರ್ದು. ಈ ಮನಸ್ಸನ್ನು ದೇವರಿಗೆ ಕೊಡಬೇಕು, ಕೊಡಬಾರ್ದು. ಕೊಡಬೇಕಾದ್ರೆ ಯಾವ ದೇವರಿಗೆ ಕೊಡಬೇಕು, ಯಾವ ದೇವ್ರು ನನ್ನಲ್ಲಿ ಪ್ರೀತಿಯ 100 ಸಲ ವಿಚಾರ ಮಾಡಿ ಭಕ್ತಿ ಮಾಡ್ರಿ, ಗುರು ಭಕ್ತಿ ಮಾಡ್ರಿ. 100 ಸಲ ವಿಚಾರ ಮಾಡಿ ನಿಮ್ಮ ಕೇಳಿದ ದೇವರ ಭಕ್ತಿ ಮಾಡಿ, 100 ಸಲ ವಿಚಾರ ಮಾಡಿ ಶಾಸ್ತ್ರ ಭಕ್ತಿ ಮಾಡ್ರಿ. ಏನು ಹೇಳ್ತಾರಲ್ಲ ಕೇಳೋದೆ, 100 ಶಾಸ್ತ್ರ ಅದಾವ, ದ್ವೈತದ ಅದ್ವೈತದ ವಿಶಿಷ್ಟ ಅದ್ವೈತದ ಗೊತ್ತಿಲ್ಲ, ಕೇಳುವುದೆಲ್ಲ ಕೇಳೋದೇ ಅಲ್ಲ. ಕಂಡದೇವರು ಭಕ್ತಿ ಮಾಡೋದು ಅಲ್ಲ ವಿಚಾರ. ಅದಕ್ಕೆ ಅಂತಾರೆ ಅವರು ಮಹಾತ್ಮರು ನಮ್ಮಲ್ಲಿ ಬಹಳ ಸುಂದರವಾಗಿ ಹೇಳ್ಯಾರ, ಬಹಳ ವಿಚಾರ ಮಾಡಿ ಗುರು ದೇವತಾ ಶಾಸ್ತ್ರ ನಾವು ನಂಬುದು ಇವು 3 ಅಲ್ಲ. ಭಕ್ತಿ ಮಾಡೋದು 3, ಒಂದು ಶಾಸ್ತ್ರ, ಒಂದು ಗುರು, ಒಂದು ದೇವರು. ಬಹಳ ಸಲ ವಿಚಾರ ಮಾಡಿ ನಾ ಯಾವ ಶಾಸ್ತ್ರ ಓದಬೇಕು, ಯಾವ ಶಾಸ್ತ್ರ ಓದಿದ್ರೆ ನನ್ನ ಸದ್ಗತಿ ಸಿಗ್ತದೆ, ಯಾವ ದೇವರು ನೋಡಿದ್ರೆ ನನ್ನ ಅಂತಃಕರಣ ಪವಿತ್ರ ಆಗ್ತದೆ, ಯಾವ ಗುರುವಿನ ನಾನು ಬೆನ್ನು ಹತ್ತಿರ ನಾನು ಅಂತಃಕರಣ ಜ್ಞಾನ ಜ್ಯೋತಿ ಉತ್ಪನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಮನುಷ್ಯ 1 ಸಲ 10 ಸಲ 10 ಸಲ 10 ಜನ್ಮ ಶಾಸ್ತ್ರಗಳು ಕೇಳಿದ್ರೆ 1 ಜನ್ಮದಾಗ ಬಹಳ
ಶರಣ ಹೇಳ್ತಾರೆ, ಒಂದಲ್ಲ ಎರಡಲ್ಲ ಅನೇಕ ಜನ್ಮ ಜೀವನಗಳಲ್ಲಿ ಬಂದೆ ಕಾಣಬಾರದ ದುಃಖಗಳನ್ನು ಕಂಡೆ ಉಣಬಾರ ಸುಖಗಳನ್ನು ಗುಂಡೆ ಚೆನ್ನ ಮಲ್ಲಿಕಾರ್ಜುನ ಇನ್ನಾದರೂ ಕೃಪೆ ಗೌರವ ಆಗದೆ ಅಂತ ಅದು ಮಾಡಿ ಕೇಳೋಣ. ನಾನು ಪುಣ್ಯಾತ್ಮರೇ, ನಾವು ವಿಚಾರ ಮಾಡಬೇಕು. ಯಾವಾಗಾದ್ರೂ ಕೂಡ ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ. ಅಂಗಡಿಗೆ ಬಾದ 10 ಸಾಮಾನು ಇಟ್ಟಾರೆ, ಮಿಠಾಯಿನೇ ಇರ್ತದೆ ಅಲ್ಲ, ಅದನ್ನೇ ವಿಚಾರ ಮಾಡೋದು. ಯಾವತ್ತೇ ಅದನ್ನು ವಿಚಾರ ಮಾಡ್ತೀನಿ. ಎಲ್ಲ ಮಿಠಾಯಿ ತಿನ್ನಕ್ಕೆ ಹೋಗೋಣ. ಯಾಕೆ ಶುಗರ್ ಇದ್ದವ್ರು ಅದನ್ನು ನೋಡ್ಬೇಕು, BP ಇದ್ದವ್ರು ನೋಡ್ಬೇಕು. ನೋಡಿ ನಿನಗೆ ಯಾವಾಗ ಹಿತ ಆಗ್ತದೆ ಅನ್ನೋ ವಿಚಾರ ಮಾಡಿ ನೀನು ಬೆಳೆದ ಆರೋಗ್ಯ ಇರ್ತಿ, ಬಹಳ ದಿನ ಬದುಕ್ತೀವಿ, ಸುಖಿ ಆಗ್ತೀವಿ. ಹಾಗೆ ನನಗೆ ಯಾವ ಶಾಸ್ತ್ರ ಯೋಗ್ಯದ, ಯಾವ ಗುರು ಯೋಗ್ಯದನ, ನಾನು ಧರ್ಮ ಮಾಡಲು, ಭಕ್ತಿ ಮಾಡಲು, ಧ್ಯಾನ ಮಾಡಲು ಎದಕ್ಕೆ ಯೋಗ್ಯ ಇದ್ದೀನಿ ಅಂತಕ್ಕಂಥದ್ದು ನಿನಗೆ ತಿಳಿತು ಅಂದ್ರೆ ಅಂಥ ಗುರುಗಳನ್ನು ಹುಡುಕಕ್ಕೆ ಬರ್ತಾರೆ. ನಿನಗೇ ಗೊತ್ತಿಲ್ಲ ಯಾರು ಸಿಗ್ತಾರೆ. ಶಿಕ್ಷಕರು ಗುರು ಮಾಡ್ತೀರಿ, ಶಿಕ್ಷಶಾಸ್ತ್ರ ಮಾಡ್ತೀರಿ, ಶಿಕ್ಷಕದ್ದೇ ಪೂಜೆ ಮಾಡ್ತೀರಿ. ಹಿಂಗೆ ಆಗ್ತದೆ ಮನುಷ್ಯರಿಂದ. ಭಾಳ ದಿವಸ ಕೇಳಿದೇವ್ರಿ, ಭಾಳ ದಿವಸ ಹೋದೇವ್ರಿ, ಭಾಳ ದಿವಸ ಮಾಡಿದೇವ್ರಿ, ನಮ್ಗೆ ಏನೂ ಆಗಿಲ್ಲ ಅಂತ ಕಡೆಗೆ ಆ ಶಾಸ್ತ್ರಕ್ಕೂ ಸ್ವಾಮಿಗೂ ದೇವರು ಬೇಕು ಅಂತಾರೆ. ಮತ್ತೆ ಗೊತ್ತಿದೆ, ಮೊದಲೇ ಹಿಡಿದಿದೆ, ದಾರಿನೇ ತಪ್ಪು ಹಿಡಿದ್ರೊಳಗೆ ಸಿಗುವುದಿಲ್ಲ. ಅದಕ್ಕೆ ಭಾಳ ಸಲ ವಿಚಾರ ಮಾಡಿ. ಭಾಳ ಹೇಳ್ತಾರೆ ಅಂತಲ್ಲ, ಭಾಳ ಮಾತಾಡ್ತಾರೆ ಅಂತ ಅಲ್ಲ, ಭಾಳ ವಿಚಾರ ಮಾಡಿ ಏನಪ್ಪ ಅಂತ ಕೇಳಿದರೆ ನಾವು ಈ 3 ಮಾರ್ಗದಲ್ಲಿ ಶಾಸ್ತ್ರದಲ್ಲಿ, ಗುರುವಿನಲ್ಲಿ, ದೇವರು, ಇವು 3 ಕಲ್ಯಾಣದ ಮಾರ್ಗಗಳಾದ ಶಾಸ್ತ್ರ, ಗುರು, ದೇವರು. ಯಾವ ಶಾಸ್ತ್ರ ಓದಬೇಕು, ಎಂಥ ಗುರುಗಳಿಗೆ ಭೇಟಿಯಾಗಬೇಕು, ಎಂತಹ ಗುರು ಪೂಜೆ. ಇಷ್ಟು ವಿಚಾರ ಮಾಡಿದ್ರಿ ಅಂತ ಕೇಳಿದ್ರೆ ಅದು ಅಂಥವ್ರಿಗೆ ಹೋಗಿ ಭೇಟಿ ಆದರೆ ಅಂದ್ರೆ ಈ ಸಂಸಾರ ಸಂಬಂಧವನ್ನು ದಾಖಲಿಸ್ತಾ ಇದೆ. ಯಾರಿಗೂ ಪುಕ್ಕಟ್ಟು ಏನು ಕೊಡಂಗಿಲ್ಲ. ಹೇಳ್ತೀನಿ, ನಿಮ್ಮ ಮನ್ಯಾಗ ಅಳ್ಳಾರ್ದೆ ನಿಮ್ಮ ಮಕ್ಕಳಿಗೆ ಮನೆ ಕೂಡ್ಸಂಗಿಲ್ಲ, ಮಂದಿಗೆ ಜಗತ್ನಾಗದ. ದೇವ್ರ ಭಕ್ತಿ ಮಾಡಿದ್ರೆ ದೇವ್ರ ಕೃಪಾ ಮಾಡ್ತಾನೆ, ಗುರು ಭಕ್ತಿ ಮಾಡಿದ್ರೆ ಗುರು ಕೃಪಾ ಮಾಡ್ತಾನೆ, ಶಾಸ್ತ್ರ ಭಕ್ತಿ ಮಾಡಿದ್ರೆ ಶಾಸ್ತ್ರ ಕೃಪಾ ಆಗ್ತದೆ. ಜಗತ್ತಿನೊಳಗೆ ಅದಕ್ಕೇನೆ ನಾವೆಲ್ಲರೂ ಕೂಡ ಕೃಪಾ ಪಾತ್ರರಾಗಿ ಪ್ರಯತ್ನ ಮಾಡಿ. ಕೃಪಾ ಪಾತ್ರ ಒಂದೇ ಒಂದು ಕಾರಣ, ಏನು, ನೀವು ನಿಮ್ಮನ್ನು ಅವರಿಗೆ ಅರ್ಪಿಸ್ಬೇಕಾದ್ರೆ ನಿಮ್ಮ ಮನಸ್ಸನ್ನು ಅವ್ರಿಗೆ ಕೊಡಬೇಕು ಅಷ್ಟೇ. ನಿಮ್ಮ ಮನಸ್ಸನ್ನು ಕೊಡಬೇಕಂದ್ರೆ ನಮ್ಮ ಸಂಕಲ್ಪ ಬಿಡಬೇಕು, ಇಷ್ಟೇ ಆಗ್ತದೆ. ಏನಂತಾರೆ ಅದಕ್ಕೆ ಇದರ ಚರಿತ್ರೆ ಮತ್ತೆ ಎಂಥವ್ರು ನನ್ನ ಕೃಪಾ ಮಾಡ್ಯಾರ. ಅವ್ರು ಏನಂತಾರೆ ಅದು ಹೋಗೋದ್ರೆ ಹೋಗುವುದೇ, ಮಾಡೋದ್ರೆ ಮಾಡೋದೇ, ಏನಿಲ್ಲ. ಗುರು ಏನು ಹೇಳ್ತಾರೆ ಅದರ ಅಷ್ಟು ಕೆಲಸ ಮತ್ತೊಂದು ಕೆಲಸ. ಹಾಗೆ ದೇವರನ್ನ, ಗುರುವನ್ನ ನಂಬಿ, ಶಾಸ್ತ್ರವನ್ನು ನಂಬಿ ಅವರಿಗೆ ನಮ್ಮ ಮನಸ್ಸು ಅವಶ್ಯಕ. ಶಾಸ್ತ್ರ ಹೇಳ್ದಂಗೆ ನಡೆಯಿದ್ರು ಶಾಸ್ತ್ರಕ್ಕೆ ಮನಸ್ಸು ಹೋಗಬೇಕು. ಗುರು ಹೇಳ್ದಂಗೆ ಏನಪ್ಪ ಅಂತ ಕೇಳಿದ್ರೆ ನಾವು ಇದ್ರೆ ಗುರುವಿಗೆ ಮನಸ್ಸು ಹೋಗ್ತದೆ. ಶಾಸ್ತ್ರ ಹೆಂಗೆ ಹೇಳ್ಯದ ನಡೆದ್ರಿ ಅಂತಂದ್ರೆ ದೇವರ ಕೃಪಾನೆ. ದೇವ್ರು ಹೆಂಗೆ ಇರ್ತಾನೆ, ಕೇಳಿದೆ ಅನಂತ ಸೂಚನ ಹಾರಿ ಚಿತ್ತಿ ಅಸೋದ್ಯಾವೇ ಸಮಾನ ಹೇಳಿದ್ರು. ಪರಮಾತ್ಮ ಹೆಂಗೆ ಇಟ್ಟಾನೆ, ಶರಣರು ಹೆಂಗಿರ್ತದೆ, ಶರಣರು ಹೆಂಗಿದ್ರು, ತುಕಾರಾಮ ಹೆಂಗಿದ್ರು, ಎಲ್ಲ ಹೆಂಗಿದ್ರು, ಹೆಂಗೆ ಇಟ್ಟಾರೆ ಹಂಗಿದ್ರು. ಅವ್ರಂತ ಶಕ್ತಿ ಇಲ್ಲ ಅಂತಲ್ಲ, ಅವ್ರು ಕರೆದ್ರೆ ದೇವರು ಬರ್ತಿದ್ದ, ಲಕ್ಷ್ಮಣ ಮುಂದೆ ಇರ್ತೀವ್ರು, ಎಲ್ಲ ಅಪೇಕ್ಷೆ ಮಾಡಿಲ್ಲ ಅವರು. ಕೇಳಿದೆ ಅನಂತ ದೇವ್ರು ಹೆಂಗಿಟ್ಟಾನೆ, ಡಾಕ್ಟರ್ ಮನಸ್ಸು ಮಾಡೋಣ. ಅದಕ್ಕೆ ಮಹಾನುಭಾವರು ಹೇಳ್ತಾನೆ, ಎಲ್ಲಕ್ಕಿಂತ ಹೆಚ್ಚು ನಮಗೆ ಸುಖ ದುಃಖ ಕೊಡೋ ಕಾರಣ ನಮ್ಮ ಮನಸ್ಸು. ಏನು ಹ್ಯಾಂಗೆ ಮಾಡಬೇಕು, ಬಾಯಿದಾಗ ಮನೆ ಇಲ್ಲ, ಓಡಾಕಿಲ್ಲ. ಮತ್ತು ಶರಣರಿಗೆ ಏನು ಇತ್ತ, ಶರಣರಿಗೆ ಇತ್ತ, ನೀವು ಯಾವಾಗ ಬೇಡ್ತೀವಿ ಸಾಯ್ತಾರೆ ಪಾಪ ಮಾಡಿ ಗಳಿಸ್ಬೇಕಂತೀರಿ, ಅದು ಇತ್ತು ಅವ್ರಿಗೆ ಬಿಟ್ಟು ಬಂದಾಗ. ಯಾವ ಪಾಪ ಮಾಡಿ ಮನೆ ಗಳಿಸ್ಬೇಕು, ರೊಕ್ಕ ಗಳಿಸ್ಬೇಕು, ಎಲ್ಲ ಗಳಿಸ್ಬೇಕಂತ ಅದು ಅವ್ರ ಮನೆಯಾಗ ಇತ್ತು, ಅವ್ರು ಬಿಟ್ಟು ಬಂದ. ಶಾಂತ ಅದಾಗಿಲ್ಲ, ಅರಮನೆ ಬಿಟ್ಟು ಬಂದು ಗುಡಿಸಲಾಕ ಕನ್ನಡ ಏನಂದ ದಿನ ಬೇಕಾದವ್ರು ಮನೆ ಮಾಡಿಕೊಡೋದಿದ್ರು, ಭಿಕ್ಷೆ ಬಿಡೋದ್ರಲ್ಲ ಕಲ್ಯಾಣದಾಗ. ಏನು ಆನಂದ ರೀ, ಏನು ಆನಂದ.
ವಸ್ತುಗಳಲ್ಲಿಲ್ಲ, ಮನಸ್ಸು ದುಃಖ ನಿಮ್ಮ ಮನಸ್ಸು. ನಿಮ್ಮ ಮನಸ್ಸಿಗೆ ತಿಳ್ಕೊಂಡು ಆನಂದ ಆನಂದ ಅದು ಪ್ರಸಾದದ ಪರಮಾತ್ಮ ಕೊಟ್ಟದ್ದು ಪ್ರಸಾದ ಅಂತ ತಗೊಳ್ತೀರಿ. ದುಃಖ ಬಂದರೆ ಪಾಪದ ಫಲವೇನೆ, ಸುಖ ಬಂದರೆ ಪುಣ್ಯದ ಫಲವೇನು, ನೀ ಮಾಡಿದರೆ ಐತ್ಯಮ್ಮೆನು, ನೀವು ಮಾಡುತ್ತಿದ್ದೀರ ಅದು ಅಂತ ಚೆನ್ನಾಗಿ. ನಾವು ದುಃಖ ಬಂದರೆ ಕೊಡುತ್ತಾರೆ, ಹೆಣ್ಮಕ್ಳಿಗೆ ಹೊರಟ್ರಿ ಎಡ್ತಾರ್ರಿ ಕಂಡೈತ್ರಿ ಕಿಂಗೈತ್ರಿ. ಸುಖ ಬಂತಂದ್ರೆ ಹಾಗೆ ಹೋಳಿನೇ ತಡ ಇಲ್ಲ, ದೀಪಾವಳಿ ತಡ ಇಲ್ಲ, ಅದು ತುರಂತೆ. ಅವ್ರು ಆಮೇಲೆ ಅವರು ಬೈತಾರ, ನೀ ಮಾಡಿದರೆ ಐತ್ಯ ಪರಮಾತ್ಮ, ಇದು ನೆನಪಿನ ಪಾಪ, ಇದು ರೂಢಿಸಿಲ್ಲ ನೆನಪಿನ ಪಾಪ. ಭಾಳ ಮುಟ್ರೆ ಗೊತ್ತಿದ್ದೆ, ಇದು ಉಪವಾಸ ಜಪ ಮಾಡ್ತೀನಿ, ಶಿವ 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 ಅಂತೀನಿ. ನೀವು ಊಟ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಊರು ಮುಂದೆ ಲಗ ತಿರುಗಾಡ್ತೀವಿ. ಸಿಕ್ಕಿದ ಭಾಳ ಚಲೋ ಆಯ್ತಾರೆ, ಶಿವ ಶಿವನ್ನ ಕೇಳ್ಕೊಂಡು ಆನಂದ ನೀವು ಮಾಡ್ಕೊಂಡು ತಿಳ್ಕೊಳ್ಳೋದಲ್ಲರಿ, ಅದ್ರಾಗೇನಿಲ್ಲ, ಏನಾಗಿಲ್ಲ. ನೀ ಮಾಡಿದರೆ ಐತ್ಯಂಬ, ನೀ ಮಾಡದಿದ್ದರೆ ಹಲದೆಂಬೆನು. ಹೋಗ್ ಯಾಕೆ ನಾ ಚಿಂತೆ ಮಾಡಿದ್ವಿ? ಸುಖ ಅರಿಯಿಲ್ಲ, ಅದು ಅದು ನಿಮ್ಮ ಒಳಗೆ ಉಳಿದಿ ನೀವು ನಿಮ್ಮ ಅದಕ್ಕೆ ಮನಸ್ಸು ಚಲೋ ಇರ್ಬೋದು. ಸುಖ ರೊಕ್ಕದಾಗ ರೂಪಾಯಿದಾಗಿಲ್ಲ, ಹೆಣ್ತಿದ್ರೆ ಸುಖ, ಹೆಣ್ತಿದ್ರೆ ಯಾಕೆ ಬಿಟ್ಟು ಹೋಗೋದು? ಯಾಕಿದ್ದಾರೆ ಬಿಟ್ಟು ರಾಜಗೇನು ಹೆಣ್ತಿದ್ದಿಲ್ಲ, ರಾಜ ಇಲ್ಲ ಹೇಳ್ಬಿಟ್ಟು ಹೋದ್ನಿಲ್ಲ. ಯಾಕೆ ಹೋದ್ರು? ನಿಜಗುಂಡ್ರಿಗೆ ಹೆಣ್ತಿ ಇದ್ದೆ ಎಲ್ಲ ಬಿಟ್ಟೆ ಹೋದ್ರು. ಯಾರ ಹೆಣ್ತಿ, ಯಾರ ರಾಜ, ರೊಕ್ಕ ಇದು ಸುಖ ಅಂತಿದ್ರು, ಅವ್ರು ಬಿಟ್ಟು ಹೋಗ್ಯಾರಲ್ಲ. ಯಾಕೆ ಹೋಗ್ಯಾರ? ವಸ್ತುದಾಗಿಲ್ಲ, ಇಲ್ಲೇ ಯಾರು ಭಾಳ ಚಲೋ ಮಾಡಿದ್ರು, ನಮ್ದೇ ಹೆಂಡತಿ ಗಿಣತಿ ಭಾಳ ಚಂದಿದ್ರು. ಮಾತಾಡ್ಕೊಂಡ ಎಂತ ಹೆಂಡತಿ ಕೊಟ್ಟಿಪ್ಪ, ಹೇಳಿದವರಿಗೆ ಜಟ ಮಾಡಿಸ್ತಾಳ, ಹೇಳಿದ್ರಿಗೆ ಎಲ್ಲ ಮಾಡ್ತಾಳ, ಪರಮಾತ್ಮ ನಿಂತಪ್ಪ ಹೆಂಡತಿ. ರೊಟ್ಟಿ ಅಂದ್ರೆ ಗಟ್ಟಿ ಕೊಂಡ್ರಾದ್ರೆ ಎದ್ದಿದ್ದು ಕುಡಿಸಿತ್ತು, ಅಂದ್ರೆ ಕಸ್ಕೊತಿತ್ತು, ತಗೊಂಡ್ರೆ ಕೊಡ್ತಿತ್ತು. ಈಗ ಉಲ್ಟ ಮಾಡಿದ್ದೆಲ್ಲ ಉಲ್ಟ. ಅವರೇ ಅಂತಾರೆ, ಪಾಂಡುರಂಗ ಎಂತ ದುಬ್ಬ ಮಾಡಿದಪ್ಪ, ನಾ ಹೇಳ್ದಾಗ ಮಾಡಾಗ ಬಿರಾಕಿ ಮಾಡಿ ಜೀವ ಇರ್ತಿತ್ತು, ಭಾಳ ಚಂದ ಮಾಡಿದ್ರು, ಅದು ಆ ಕಡೆ ನಾ ಈ ಕಡೆ. ಎಷ್ಟು ಸುಖ ಐತಿದೆ ಅಂತ ವಿರುದ್ಧ ಹೆಂಡತಿ ಕೊಟ್ಟಿದೆ ಅಂತ ನಂಗೆ ಸಂಸಾರ ಮೇಲೆ ಪ್ರೇಮ ಕಡಿಮೆ ಆಯ್ತು. ಪಾಂಡುರಂಗ ಎಷ್ಟು ಆನಂದ. ನಾನು ಭಜನೆ ಮಾಡೋದು ಚಲೋ ಆಯ್ತು, ಕಿರಿಕಿರಿ. ಇವ ಏನಂತಾರೆ, ದೇವ್ರ ನಾ ಹೇಳೋದ್ರಾಗ ಎಲ್ಲ ವ್ಯವಸ್ಥೆ ಪೂಜೆ ಮಾಡ್ತಾಳ, ತಯಾರು ಮಾಡ್ತಾಳ, ಸ್ನಾನ ಕಿಡ್ತಾಳ, ಎಲ್ಲ ಮಾಡ್ತಾಳ, ಭಜನೆ ಮಾಡಿಕೊಂಡು ಅನುಕೂಲ ಮಾಡ್ತಾಳ. ಏ ಶಿವಪ್ಪ ಪರಮಾತ್ಮ ಎಷ್ಟು ಚಲೋ ಮಾಡಿದೆ ಅಂತ ನೀವು ಅನುಕೂಲ ಅದರಿ, ಎರಡಕ್ಕೂ ಚಲೋ ಅನ್ಬೇಕ್ರಿ. ಅದು ನಿಮ್ಮ ಮನಸ್ಸದ, ಮನಸ್ಸದ ಮನಸ್ಸದ ಅದು ಮನಸ್ಸನ್ನಾಗ ಪ್ರತಿಕೂಲನು ತಿಳ್ಕೊಂಡರು, ಅದನ್ನು ಚಲೋ. ದೊಡ್ಡ ಹೆಂಡತಿಯನ್ನು ಚಲೋ. ಭಾಳ ಜೀವ ಮಾಡೋದು ಬರೋದನ್ನ ಕೇಳಕ್ ಬರಂಗಿಲ್ಲ. ಯಾವ ಮಂದಿ ಹೊರಗೆ ತಗೊಂಡಿದ್ರೆ ಬರ್ಸುಟ್ಟು ಕೆಂದ ಮಡದ ಇರೋದಂತ ಕುಟುಂಬ ಜಗಳ ಗಂಡ ಮಕ್ಕಳು ಮಡ ಹೋಗುವಂತ ಅಷ್ಟು ಭಾಳ ಜೀವ ಮಾಡೋದು. ಅಲ್ಲೇ ಸಿಟ್ಕೊಂಡು ಉಳಿತೀನಿ ಹಂಗೆ ಅಲ್ಲೇ ಯಾಕೆ ಅಂತಾರೆ, ಏನು ಮಾಡಿದ್ರೆ ಚಲೋ ತೆಗಿಬೇಕ್ರಿ. ಜಗಳ ತಗೊಂಡಿದ್ದ ನಡಿಯಪ್ಪ ಭಾಳ ಚಲೋ ಮಾಡಬೇಕು ಅಂತ ಆಸಕ್ತಿ ಕೊಡ್ತಾರೆ. ನಿಮ್ಮ ಮನಸ್ಸು ಅನುಕೂಲ ಮಾಡಬೇಕು. ಅದಕ್ಕೆ ಮನವೆಂಬುದು ಮಹಾದೇವನ ಗುರು ನೋಡ. ಸಾಮಾನ್ಯ ಜಗ ಅಲ್ಲಿರು, ಇದು ಜಗಲಿದ ಜಗಲಿಯಾಗಿ ಹಿಡಿತಿರ್ಲಿಲ್ಲ ದೇವರು ಕೂಡ. ದೇವ್ರದೇನು ಜಗಲಿಯಾಗಿ ಹಿಡಿತಿರ್ಲಿ, ಇದು ಪರಮಾತ್ಮನ ಜಗಲೇ ಅದ್ರಿ. ಇದು ಮನಸ್ಸು ಇಲ್ಲೇ ಅದ. ಮನವೆಂಬುದು ಮಹಾದೇವನ ಎರುವು ನೋಡೋಣ. ಪರಮಾತ್ಮ ಇವರು ಜಗರೇ ಇದು ನೋಡಿ ಚಂದ ಇದ್ದಾರೆ. ಸ್ವಚ್ಛ ದೇವರ ಗುಡಿ ಹೆಂಗೆ ಸ್ವಚ್ಛ ಇರ್ತೀರಿ ಹಂಗಾಗಿದ್ದು ಪರಮಾತ್ಮ ಇವು ಜಗ ಸ್ವಚ್ಛ ಇರಲಿ. ಪಾಪ ದುರ್ವಾಸನೆ, ದುರ್ಬುದ್ಧಿ ಎಲ್ಲ ಗುಡಿ ಸ್ವಚ್ಛ ಇರಬೇಕು. ದಿನ ದೇವ್ರ ಪೂಜೆ ಆಗಬೇಕು, ದಿನ ನಾಮಸ್ಮರಣೆ ಮಾಡಬೇಕು, ದಿನ ಭಕ್ತಿ ಮಾಡಬೇಕು, ದಿನ ಸ್ವಚ್ಛ ಇರಬೇಕು. ಇದು ಮನಸ್ಸು
ಪರಮಾತ್ಮ ದೇವರು ಗುಡಿಯೋದಲ್ಲ, ನಮ್ಮನೆ ಅಲ್ಲ, ಮನವೆಂಬುದು ನಮ್ಮ ದೇವರು. ಇವಾಗ ಟೆಂಪಲ್ ಆಫ್ ಗಾಡ್, ಪರಮಾತ್ಮ ಮಂದಿರ ಇದ್ದಿದ್ದು ಅದನ್ನು ಸ್ವಚ್ಛಗೊಳಿಸಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿ. ಪರಮಾತ್ಮನಿಗೆ ಕರಿ ಜರುತ್ತಿಲ್ಲ, ಪರಮಾತ್ಮ ಈಸ್ ಆಲ್ರೆಡಿ ದೇರ್. ಪರಮಾತ್ಮ ಅದನ್ನು ಕರಿದಟ್ಟೆ ಥರ ಕರಿದಟ್ಟೆ. ಅವರು ಕೃಷ್ಣಗೆ ನಾವು ಎಲ್ಲರ ಮನೆಗೆ ಏನಪ್ಪ ಅಂದ್ರೆ ಬೆಣ್ಣೆ ಕಳ್ಕೊಂಡ್ಕೊಳ್ಳೋ ಎಲ್ಲ ಹಿಡಿತಿದ್ರು ಹಿಂಗೆ ಕರ್ತಿದ್ರು. ನಾ ಏನು ಮಾಡಲಿ ಕರಿತಾರ ನಾವು ಹುಡುಕ್ತೀನಿ ಅನ್ನೋ ಆ ಗೋಪಿಕಸ್ತ್ರೀ ನಾವು ನೋಡೋ ಸಲುವಾಗಿ ಬೆಣ್ಣೆ ಚೆನ್ನಾಗಿ ಕರಿತೀರಿ ಅಂತ ಅವ್ರು ಕಲ್ತ್ಕೊಂಡು ನಾ ಏನು ಮಾಡಲಿ ಕರಿತಾರ ನಾವು ಹುಡುಕ್ತೀನಿ ಅಂತಿದ್ದ. ಅದಕ್ಕೆ ಕರೆದ್ರೆ ನಾವು ಪರಮಾತ್ಮನಿದ್ದಂಗಿಲ್ಲ. ನಂಬಿ ಕರೆದರೆ ಗೋಯತ್ನೇ ಶಿವನು, ನಂಬದೆ ನಚ್ಚದೆ ಬರಿದ ಕರೆದು ಒಮ್ಮ ಕಟ್ಟಿ ಕೂಗನ್ನ ನಮ್ಮ ಕೂಗನ್ನು ಸಂಪಾದಿಸ. ನಂಬಿ ಕರೆದರೆ ಸದ್ಗುರುನಾಥ, ನಂಬಿ ಕರೆದರೆ ಪರಮಾತ್ಮ ಇಲ್ಲ. ನೀವು ಸಿದ್ಧಾಚಾರ್ಯ ಓದ್ತೀನಿ, ಎಲ್ಲಿ ಕರೆದ್ರು ಆದ್ರೆ ಗರಡಾಂತರ ಆಗ್ಬೋದು. ನಂಬಿ ಕರೆದವರಿಗೆ ಏನಪ್ಪ ಅಂತ ಕೇಳಿದರೆ ಪರಮಾತ್ಮ ಸದ್ಗುರು ಬರ್ತಾನೆ. ಆ ನಂಬಿಕೆ ಅನ್ನೋದೇ ಒಂದು ಮನಸ್ಸು. ಆ ಮನಸ್ಸು ಏನಪ್ಪ ಅಂತ ಕೇಳಿದರೆ ಬಂಗಾರಕ್ಕೆ ಎಲ್ಲಿ ಹೋದ್ರೆ ಹೆಂಗೆ ಕಿಮ್ಮತ್ತು ಸಿಗ್ತದೆ. ನನ್ನ ನಂಬಿಕೆ ಇದ್ದ ಮನಸ್ಸಿಗೆ ಎಲ್ಲಿ ಕೊಟ್ಟರು ಪರಮಾತ್ಮ ಅಲ್ಲಿ ಸಿಗ್ತಾನೆ. ಅದಕ್ಕೆ ಆ ಪರಮಾತ್ಮನಿಗೆ ನಾವು ಅದೇ ಕೊಡ್ತೀವಿ. ಹೇ ಪರಮಾತ್ಮ, ಸದ್ಗುರು ಚರಣದಲ್ಲಿ ನಿನ್ನಲ್ಲಿ ನಮಗೆ ನಂಬಿಕೆಯನ್ನು ಕೊಡು. ನಂಬಿಕೆ ಇತ್ತು ಅಂತ ಕೇಳಿದರೆ ಪರಮಾತ್ಮ ಅವಶ್ಯ ಸಿಗ್ತಾನೆ, ನಮ್ಮ ಕೃಪಾ ಮಾಡ್ತಾನೆ. ಅಂತಹ ಶ್ರದ್ಧಾ, ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗೆ ಪರಮಾತ್ಮ ದಯಪಾಲಿಸಲಿ ಅಂತ ಹೇಳ್ತಾರೆ.